ಇದು ಮಾವು, ಇದು ಜಾರಿಗೆ, ಇದು ಪುನರ್ಪುಳಿ, ಮತ್ತೆ ಮಾವು ಜಾರಿಗೆ ಇದೇ ರೀತಿ ಹೋಗ್ತದೆ. ನಾನು ಅವಿನಾಶ್ ಕೊಡಂಕಿರಿ ಅಂತ ಹೇಳಿ, ನಮ್ಮದು ಇಲ್ಲಿ ಪುತ್ತೂರಿನಲ್ಲಿ ನರಿಮುಗುರು ಗ್ರಾಮದ ಕೊಡಂಕಿರಿ ಅನ್ನುವಲ್ಲಿ ನಾವು ವಾಸವಾಗಿದ್ದೇವೆ. ನಮ್ಮದೇ ಒಂದು ಶಾಲೆ ಸರಸ್ವತಿ ವಿದ್ಯಾಮಂದಿರ ಅಂತ ಮಾಡಿಕೊಂಡು ನಾವು ಒಂದು ಪಾಠ ಸಹ ಮಾಡ್ತೇವೆ, ಶಾಲೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮದು ಎರಡು ಮುಖ್ಯವಾದ ವಿಷಯಗಳು, ಒಂದು ಶಿಕ್ಷಣ ಮಕ್ಕಳಿಗೆ, ಇನ್ನೊಂದು ಕಾಡು ಮರಗಳು, ಮುಖ್ಯವಾಗಿ ಕಾಡು ಮರಗಳು. ಅದರಲ್ಲಿಯೂ ಮಾವಿನ ಮರದ ಬಗ್ಗೆ ನಮಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಈ ತಳಿಗಳೆಲ್ಲ ಈಗ ನಾಶ ಆಗ್ತಾ ಇದ್ದಾವೆ. ಕಾಟು ಮಾವು ರಸ್ತೆ ಬದಿಯಲ್ಲಿದ್ದದ್ದು ರಸ್ತೆಯ ಅಗಲೀಕರಣಕ್ಕೆ ಹೋಗ್ತದೆ. ಊರಿನ ಹಳ್ಳಿಗಳಲ್ಲಿ ಇದ್ದದ್ದೆಲ್ಲ ನಾವು ಕೃಷಿಯ ವಿಸ್ತರಣೆಗೆ ಮತ್ತು ಅದರ ಅರಿವಿಲ್ಲದೆ ಮರ ಹಲಗೆ ಇತ್ಯಾದಿಗಳಿಗೆ ನಾವು ಅದನ್ನು ಕಡಿತಾ ಇದ್ದೇವೆ. ಹಾಗಾಗಿ ಎಂತೆಂಥ ಜಾತಿಯ ಕಾಟು ಮಾವಿನ ಮರಗಳು ನಾಶ ಆಗ್ತಾ ಇದ್ದಾವೆ. ಅದನ್ನು ಉಳಿಸಬೇಕನ್ನೋದು ಒಂದು ನಮ್ಮ ಮುಖ್ಯವಾದಂಥ ವಿಷಯ. ನಾವು ಸಣ್ಣದಿರಬೇಕಾಗಿದ್ದರೆ ನಾವು ಇದ್ದಲ್ಲೆಲ್ಲ ಹೋಗಿ ಕಾಟು ಮಾವಿನ ಹಣ್ಣುಗಳನ್ನು ಹೆಕ್ಕಿ ಹುಡುಕಿ ತಿಂತಾ ಇದ್ದೆವು. ಆಗ ಬೇಕಾದಷ್ಟು ಇರ್ತಾ ಇತ್ತು. ಊರಿನವರೆಲ್ಲ ಬಂದು ಎಲ್ಲರಿಗೂ ಒಂದು ಮರ ಇದ್ದರೆ ಅದು ಎಲ್ಲರಿಗೂ, ಆ ರೀತಿಯ ಒಂದು ವಾತಾವರಣ ಇತ್ತು. ನಾವು ದೊಡ್ಡದಾಗ್ತಾ ಬಂದ ಹಾಗೆ ನಮಗೆ ಈ ಮರ ಕಡಿಯುವವರೆಲ್ಲ ಬಂದು, ಮುಖ್ಯವಾಗಿ ಒಂದು ದಿವಸ ನಮ್ಮ ಜಮೀನಲ್ಲಿ ಒಂದು ಬೆಲ್ಲ ಕುಕ್ಕು ಅಂತ ಒಂದು ಇತ್ತು. ನಾವು ಬರಬೇಕಾಗಿದ್ದರೆ ಅದನ್ನು ಈ ಮರ ಕಡಿಯುವವರು ಕಡಿದು ಸಾಗಿಸಿ ಸಹ ಆಗಿದೆ. ಬಹಳ 100-200 ವರ್ಷಗಳ ಪ್ರಾಯದ ಮರ ಇರ್ಬೋದು, ಅಷ್ಟು ದೊಡ್ಡದು. ಅದನ್ನು ಕಳೆದುಕೊಂಡಾಗ ನಮಗೆ ಅದರ ಮೌಲ್ಯ ಅರಿವಾಯಿತು. ಹಾಗಾಗಿ ಒಂದಷ್ಟು ಮಾವಿನ ಗಿಡಗಳನ್ನು ತಳಿಗಳನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇದರ ಒಂದು ಹುಚ್ಚು ಹಿಡಿಯಿತು. ಅದು ಮಾವಿನ ಗೊರಟುಗಳು ಎಲ್ಲೆಲ್ಲಿ ಸಿಗ್ತವೆ ಅದನ್ನು ತಂದು ನಮ್ಮ ಮನೆಯ ಹಿಂಭಾಗದಲ್ಲಿ ಬಿಸಾಕುವುದದು. ಸಿಕ್ಕಿದರೆ ತಿನ್ನಲಿಕ್ಕೆ, ಇಲ್ಲದ್ರೆ ಯಾವುದಾದ್ರೂ ತಿಂದು ಹಾಕಿದ್ದಾದರೂ ಗೊರಟುಗಳನ್ನು ತಂದು ಹಾಕ್ತಾ ಇದ್ದೇವೆ ನಾವು. ಅಲ್ಲಿ ಗಿಡಗಳು ಬಂದಾಗ ಅದೊಂದು ಸ್ವಲ್ಪ ಎತ್ತರ ಆದಾಗ ಅದನ್ನು ತೊಗೊಂಡೋಗಿ ನಮ್ಮ ಗುಡ್ಡಗಳಲ್ಲಿ ಎಲ್ಲೆಲ್ಲಿ ನಾವು ಹಾಕಿ, ಅದಕ್ಕೇನು ಬಹಳ ಪ್ಲ್ಯಾನ್ಡ್ ಆಗಿ ಅಲ್ಲ ಅದು, ಆದರೆ ಉಳಿಸಬೇಕು ಅನ್ನುವಂಥದ್ದು ಒಂದಷ್ಟೇ. ಅದು ಈ ಮರ ಎಲ್ಲ ಹೋದ ಹಾಗೆ ನಮಗೆ ಕೆಲವು ರುಚಿಕರವಾದ ಹಣ್ಣುಗಳೆಲ್ಲ ಸಿಕ್ಕಿತು. ಈ ಗಿಡ ನಮ್ಮ ಮನೆಯಲ್ಲಿ ಸಹ ಇರಬೇಕಲ್ಲ ಅಂತ ಒಂದು ಕಂಡಿತು. ಹಾಗೆ ಮತ್ತೆ ಇನ್ನೊಂದು ಏನಂದರೆ, ಇದು ಒಂದು ಕಾಲಕ್ಕೆ ಇನ್ನು ಮುಂದಕ್ಕೆ ಈ ಮಾವು ನಿಮಗೆ ಮಾರ್ಕೆಟಲ್ಲಿ ಅದಕ್ಕೆ ಒಂದು ಮಾನ್ಯತೆ ಸಿಕ್ಕಿ ಅದನ್ನು ನಾವು ರಫ್ತು ಮಾಡುವಷ್ಟು ನಾವು ಅದು ಒಳ್ಳೆಯ ಒಂದು ಉತ್ಪನ್ನ ಆಗಿ ಬೆಳೀತದೆ ಅನ್ನೋದು, ಮತ್ತು ಅದರಿಂದ ನಾವು ಮನೆಯಲ್ಲಿ ಮಾಂಬಳ ಮತ್ತು ಇನ್ನಿತರ ವಸ್ತುಗಳನ್ನು ನಾವು ಮಾಡ್ತೇವೆ. ಹಾಗೆ ಅದರ ಮೌಲ್ಯ ಇನ್ನು ನಮಗೆ ತಿಳಿಬೇಕಾಗಿದೆ. ಹಾಗೆ ನಾವು ಈ ನಮ್ಮ ಇದ್ದ ಜಾಗದಲ್ಲಿ ಇದನ್ನು ಬೆಳೆಸುವ, ನಮಗೆ ತಿನ್ನಲಿಕ್ಕೆ, ಪ್ರಾಣಿ ಪಕ್ಷಿಗಳಿಗೆ, ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳು ಈಗ ಕಾಡಿಲ್ಲದೆ ನಾವು ನಾಡಿಗೆ ಬರುವಂಥದ್ದು. ನಾವು ಇದನ್ನೆಲ್ಲ ತೆಗೆದಿದ್ದೇವೆ. ನಮ್ಮ ಪಾಲಿಸಿ ಏನು ಅಂದರೆ, ಒಂದು 5 ಎಕರೆ ಜಾಗ ಇದ್ದ 1 ಎಕರೆ ಆದರೂ ಅವನು ಕಾಡಿಗೆ ಅದನ್ನು ಮೀಸಲಿಡಬೇಕು ಅಂಥೇಳಿ. ಅದರಲ್ಲಿ ನಾವು ಒಂದಿಷ್ಟು ಹಣ್ಣುಗಳನ್ನು ಹಾಕಿದರೆ ಪ್ರಾಣಿಗಳು ನಮಗೆ ಉಪದ್ರ ಕೊಡೋದು ಸ್ವಲ್ಪ ಕಮ್ಮಿ ಆಗ್ತದೆ ಅಲ್ಲ, ಅವುಗಳ ಜೀವನಕ್ಕೆ ಒಂದಷ್ಟು ಹೋಗ್ತದೆ ಅಲ್ವಾ ಅಂತ. ಇಲ್ಲೆಲ್ಲ ಪಕ್ಷಿಗಳು ಪ್ರಾಣಿಗಳು ಕಂಡಾಬಟ್ಟೆ ಇದ್ದಾವೆ. ಅವುಗಳ ಜೀವನ ಏನು ಅಂತ ನಾವು ಆಲೋಚನೆ ಮಾಡಬೇಕು. ನಾವು ಪ್ರಕೃತಿಯಲ್ಲಿ ನಾವು ಮಾತ್ರ ಅಲ್ಲ, ನಾವೊಂದು ಭಾಗ ಅಲ್ವಾ. ಹಾಗಾಗಿ ಒಂದು ಸಲ ಈ ಮಾವಿನ ಗಿಡವನ್ನು ನೆಟ್ಟಾಗುವಾಗ ಅದು ಸ್ವಲ್ಪ ಬೆಳೆದಾಗ ನಮಗೊಂದು ಖುಷಿ ಕೊಟ್ಟಿತ್ತು. ಹಾಗೆ ಹುಡುಕಿ ತಂದು ನೆಡಲಿಕ್ಕೆ ಶುರು ಮಾಡಿದೆವು. ಈ ಮರ ಇದು ಒಂದು ವಿಶಿಷ್ಟವಾದ ಕಾಟು ಮಾವು. ಇದರಲ್ಲಿ ಒಂದು ವಿಶಿಷ್ಟ ಏನು ಅಂದರೆ, ಅದು ನಮಗೆ 2 ತಿಂಗಳು ಹಣ್ಣು ಕೊಟ್ಟಿದೆ. ಅದರಲ್ಲಿ 3 ಸಲ ಹೂ ಹೋಗಿದೆ ಬೇರೆ ಬೇರೆ ಟೈಮಲ್ಲಿ. ಈ ಸಲ ಎಲ್ಲಿಯೂ ಕಾಟು ಮಾವು ಇಲ್ಲ, ಬಹುತೇಕ ಕಡಿಮೆ. ಆದರೂ ಇದು ಕೊಟ್ಟಿದೆ. ಹೆಚ್ಚಿನ ಮಾವಿನ ಮರಗಳು 2 ವರ್ಷಕ್ಕೊಂದ್ಸಲ ಕೊಡ್ತಾ ಇರ್ತವೆ. ಇದು ಸಾಮಾನ್ಯ ಪ್ರತಿ ವರ್ಷ ಒಂದಷ್ಟಾದರೂ ಕೊಡ್ತದೆ. ಅದರ ಒಂದು ಭಾಗವನ್ನು ಅದು ಸಲ್ಲಿಸದೆ ಏಪ್ರಿಲಿಂದ ಹಿಡಿದು ಮೇ ಲಾಸ್ಟಿನವರೆಗೆ ಸಹ ಇದರಲ್ಲಿ ಹಣ್ಣುಗಳಿತ್ತು. 3 ಕಡೆಗಳಲ್ಲಿ 3 ಭಾಗದಲ್ಲಿ ಅದು ಹಣ್ಣಾಗಿತ್ತು. ಒಂದು ಸಲ ಮುಗಿದಾಗುವಾಗ ಇನ್ನೊಂದು ಹಣ್ಣಾಗಲಿಕ್ಕೆ ಶುರುವಾಯಿತು, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಸಲ ಹಣ್ಣಾಗಲಿಕ್ಕೆ ಶುರುವಾಯಿತು. ಹೀಗೆ ಒಂದು ವಿಶಿಷ್ಟವಾದ ಮರ ಅದು. ಹಾಗಾಗಿ ಅದನ್ನು ಭಾಳ ಪ್ರೀತಿಸ್ತೇವೆ ನಾವು. ಇಲ್ಲಿ ಸಹ ಒಂದು ಕಾಟು ಉಂಟು ನೋಡಿ. ಇದು ಒಂದು ಹದ ರುಚಿಯ ಹಣ್ಣು. ಅದು ಬಲ್ಲೆಯ ಒಳಗಿತ್ತು, ನಮಗೆ ಮೊದಲು ಸಿಗ್ತಿರ್ಲಿಲ್ಲ. ಅದು ಈಗ ಸ್ವಲ್ಪ ಕ್ಲೀನ್ ಎಲ್ಲ ಆದ ನಂತರ ಸಿಗ್ತಾ ಉಂಟು. ಆಚೆ ಒಂದು ಬಡ್ಡು ಉಕ್ಕು ಜಾತಿ ಇದೊಂದು ಉಂಟು, ಬಡ್ಡು ಉಕ್ಕು ಅಂತ ಕರೀತಾರೆ, ಅದೊಂದು ಉಂಟು. ಇದೆಲ್ಲ ನಾನು ನೆಟ್ಟದಲ್ಲ, ನಮ್ಮ ಹಿರಿಯರ ಕಾಲದ ಮರಗಳು. ನಾವು ಅದನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ.